ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಹಾಗೂ ದೊಡ್ಡಬಳ್ಳಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲ್ಕೋಟ ಶಾಸಕ ದರ್ಶನ್ ಪುಟ್ಟಣಯ್ಯ ನಿನ್ನೆ ಹಾಗೂ ಈ ದಿನ ಗುದ್ದಲಿ ಪೂಜೆ ನೆರವೇರಿಸಿದರು. ದೊಡ್ಡಬಳ್ಳಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕಬ್ಯಾಟರಹಳ್ಳಿ, ತಾಳಸಾಸ್ನ, ತಿಮ್ಮನಕೊಪ್ಪಲು, ದೊಡ್ಡಬಳ್ಳಾಳಿ ಗ್ರಾಮದಲ್ಲಿ ಪೂಜೆ ನೆರವೇರಿಸಿದ ಶಾಸಕರು ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳ್ಳಾಳೆ, ಎಂ ಶೆಟ್ಟಹಳ್ಳಿ, ಮಾಣಿಕ್ಯನಹಳ್ಳಿ, ಗೌಡಗೆರೆ, ಕುಪ್ಪಳ್ಳಿ, ಜಿ ಶೆಟ್ಟಹಳ್ಳಿ ಹಾಗೂ ಸಿಂಗರಿಗೂಡು ಕೊಪ್ಪಳ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 4 ಕೋಟಿಗೂ ಹೆಚ್ಚು RDPR ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಸ್ತೆ ಗುಣಮಟ್ಟ ಕಾಯ್ದುಕೊಂಡು ಕಾಮಗಾರಿ ಆದಷ್ಟು ತ್ವರಿತವಾಗಿ ಮಾಡಬೇಕೆಂದು ತಾಕೀತು ಮಾಡಿದರು. ಈ ವೇಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಯಜಮಾನರು, ರೈತ ಸಂಘದ ಮುಖಂಡರು, ನೂರಾರು ಯುವಕರು ಭಾಗವಹಿಸಿದರು.
ಪಂಚಾಯಿತಿಯಲ್ಲಿ 4 ಊರುಗಳಲ್ಲಿ ಕಾರ್ಯಕ್ರಮನ ಕೆಲಸನ ಶುರು ಮಾಡೋಕ್ಕೆ ಚಾಲನೆ ಮಾಡ್ತೀವಿ. 1,31,50,000 ಅಷ್ಟು ವೆಚ್ಚದಲ್ಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಮೇನ್ಲಿ ಚರಂಡಿ ಮತ್ತು ರಸ್ತೆಗಳು ಇದಕ್ಕೆ ಮಾಡ್ತೀವಿ. ಮುಂಚೆಗಳಿಗೆ KRDL ಮೂಲಕ ಮಾಡಿಸ್ತೀವಿ. ಈಗ ಇಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಷ್ಟೇ. ಯಾರಿಗೂ ನಾನೇ ಬೆಳಿಗ್ಗೆ ಫೋನ್ ಮಾಡಿದ್ದೆ ಬರ್ರಿ ಅಂತ. ಆಮೇಲೆ ಪಿ ಡಿ ಒ ಅವರು ಹೇಳಿದ್ದೀವಿ ಅಂತ ಇವ್ರು ಹೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅಂತ ಇವರು ಅಂತ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಷ್ಟೇ. ಮತ್ತು ಯಾರನ್ನೂ ಬಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ಯಾರು ಅದಕ್ಕೆ ಎಲ್ಲ ಒಟ್ಟಿಗೆ ಮಾಡ್ತೇವೆ. ಪೇಪರಲ್ಲಿ ಸ್ಟೇಟ್ಮೆಂಟು ನೋಡಿದೆ. ನಾವು ಯಾವುದೇ ಥರದ ಪಕ್ಷಪಾತ ಮಾಡ್ಕೊಂಡು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಏನಿದ್ರು ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕಪೇಟೆಯಲ್ಲಿ ಸಂತೆ ಸೋಮವಾರ ನಡೆಯೋದ್ರಿಂದ ಅಲ್ಲಿ ರಸ್ತೆಗೆ ಇಟ್ಕೊತಾ ಇತ್ತು. ಏನಾದರೂ ಇಕ್ಕಟ್ಟಾಯಿತು ಸೈಡ್ಗೆ ಹಾಕಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲ ಜನರು ಅಭಿಪ್ರಾಯದ ಮೇಲೆ ನಾವು ಕೆಲಸ ಮಾಡ್ತೇವೆ. ಇವ್ರು ಯಾವ ಪಕ್ಷದಲ್ಲಿದ್ದು ಆ ಪಕ್ಷದವ್ರನ್ನ ತೆಗೆಸ್ಬೇಕು ಅನ್ನೋದಕ್ಕೆ ಯಾವತ್ತೂ ಯಾರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಚಿಕ್ಕಪೇಟೆಹಳ್ಳಿ ಸರ್ಕಲಲ್ಲಿ ಮುಂಚೆ ಈ ಕಡೆಗೆ ಬರೋಂಗೆ ದೊಡ್ಡಬಾಟಹಳ್ಳಿ ಕಡೆಗೆ ಬೇಕಾದ್ರೆ ಅಲ್ಲೊಂದು ಯಾವ ಗುಂಡಿ ಇದೆ ಮತ್ತು ಹಳ್ಳ ಇದೆ. ಅಲ್ಲೂ ನಾವು ಪ್ರಸ್ತಾಪ ಮಾಡ್ತೀವಿ. ಅಲ್ಲಿಂದ ನಡ್ಕೊಬರೋಕ್ಕೆ ಕಷ್ಟ ಇದೆ ಅಂತ ಅಲ್ಲಿ ತೀರ್ಮಾನ ಪ್ರೋಗ್ರಾಮ್ದಲ್ಲಿ ಅಲ್ಲಿ ಮಾತಾಡೋಕ್ಕೆ ಹೋಗಿ ಅಷ್ಟೇ. ನಾವು ಮೊದಲು ಅಂದ್ಕೊಂಡಿದ್ದು ಹೇಳಿದಂಗೆ ನಾವು ಅಂದ್ಕೊಂಡಿದ್ದೀವಿ ಸರ್ಕಲಲ್ಲಿ ಟ್ರಾಫಿಕ್ ಇರ್ತದೆ, ಸರ್ಕಲಲ್ಲಿ ಈಚೆ ಮಾಡಿದ್ರೆ ಸುತ್ತಮುತ್ತ ಎಲ್ಲಾದರೂ ಮಾಡೋದು ಸ್ವಲ್ಪ ಅನುಕೂಲ ಆಯ್ತಾ ಇದೆ. ಅವ್ರು ಹಂಗೆ ನಡ್ಕೊಂಡು ಬರೋಕ್ಕಾಗಲ್ಲ ಅಂತ ಇನ್ನೂ ಚರ್ಚೆ ಮಾಡ್ತೀವಿ. ಏನು ಎಲ್ಲರೂ ಅಭಿಪ್ರಾಯ ಎಷ್ಟೊಂದು ಕಡೆ ಸರ್ಕಾರಿ ಜಾಗಗಳನ್ನು ಏನು ಅದನ್ನು ಎಬ್ಬಿಸ್ತಾ ಇಲ್ಲ. ಸರ್ಕಾರಿ ಎಷ್ಟೊಂದು ಕಡೆ ಈಗ ಇಲ್ಲೇ ಈ ಪಂಚಾಯಿತಿಯಲ್ಲೇ ಅನುಭವದಲ್ಲಿದ್ದರು ಅಂದರೂ ಸ್ಮಶಾನ ಮಾಡಬೇಕು ಅಂತ ಹೇಳಿದಾಗ ಬಿಟ್ಕೊಟ್ಟಿದ್ದಾರೆ ಸ್ವಲ್ಪ ಜನ. ಅದನ್ನು ಪ್ರಕಾರ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಮಾಡ್ತಿರೋದು ಇಲ್ಲಿಯ ಸ್ಥಳೀಯ ಜನರಿಗೆ ಅನುಕೂಲ ಆಗಲಿ ಅಂತ ಯಾವುದೇ ಥರದ ನೀವು ಕೇಳಿದಂಗೆ ರಾಜಕೀಯ ಇದನ್ನು ಇಟ್ಕೊಂಡು ಯಾವತ್ತೂ ಸಾರ್ವಜನಿಕರಿಂದ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಇವತ್ತು ಮುಗಿಸ್ಬೇಕಾಯಿತು ಕೆಲಸನ ಈ ಕಾರ್ಯಕ್ರಮ. ಆದರೆ ಇನ್ನೂ ಸ್ವಲ್ಪ ಕೆಲಸಗಳು ಈಗ ನಿನ್ನೆ ಮೊನ್ನೆಯಿಂದಲೂ ಇನ್ನೂ ಜಾಸ್ತಿ ಅರ್ಜಿಗಳು ಬರೋದಕ್ಕೆ ಶುರುವಾಗಿದ್ದರಿಂದ ಮುಂದಿನ ಶುಕ್ರವಾರ ತನಕನೂ ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಯಾಕೆಂದರೆ ಇನ್ನೂ ಕೆಲಸಗಳು ಬಾಕಿ ಇದೆ, ಅದನ್ನು ಮುಗಿಸ್ಬೇಕು.
दक्षिणं देवताभ्यो नमः संकार पूर्णं सदा आयकनस्मिकार वस्म्योऽस्तेन देवताभ्यो नमः अप्रदं देवताध्यक्षते एतद्रद्धं देवताभ्यो नमः संकार सदा आयकनस्मिकार स्थानं समर्पयामि यत्राता अविष्कुम्भव देवताभ्यो नमः संकार सदा आयकनः प्रदक्षितो ओतन्नभ्यो नमः संकार सदा आभ्यो नमः ಇವತ್ತಿಲ್ಲಿ ಮಾಣಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿಯಲ್ಲಿ 2.25 ಕೋಟಿ ವೆಚ್ಚದಲ್ಲಿ ಪಂಚಾಯತಿಯ ಎಲ್ಲ ಹಳ್ಳಿಗಳಲ್ಲೂ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ. ಇದು KRDL ಮೂಲಕ ಅನುದಾನ ಬಂದಿದ್ದು, ಅದರ ಮೂಲಕ ಮಾಣಕನಹಳ್ಳಿ, ಅದ್ರ ಜೊತೆಗೆ ಮಾಣಕನಹಳ್ಳಿ ಹೆಬ್ಬಾಗ್ಲನ್ನು ಇದು ಸೇರಿಸ್ಕೊಂಡು ನನಗೆ ಹಲವಾರು ಕಾಮಗಾರಿಗಳು. ಚಿಟ್ನಳ್ಳಿ ಒಂದು ಹಳ್ಳಿ ಈ ಪ್ಯಾಕೇಜಲ್ಲಿ ಸೇರಿಲ್ಲ, ಬೇರೆ ಪ್ಯಾಕೇಜಲ್ಲಿ ಸೇರಿಸಿ ಆ ಊರದ್ದು ಕೆಲಸ ಶುರು ಮಾಡ್ತೀವಿ. ಅದು ಬಿಟ್ಟು ಮಿಕ್ಕಿದ ಎಲ್ಲ ಊರುಗಳಲ್ಲೂ ನಾವು ಕೆಲಸನ ಇವತ್ತು ಚಾಲನೆ ಕೊಡ್ತೇವೆ. ಹಲೋ ಪುಟಾಣ